ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಏನು ಮಾಡ್ತದೆ? ಏನಿಲ್ಲ ಸರ್, ಎದ್ದು ಕೆಲಸ ಬೆಳಗ್ಗೆ ಮಾಡಿದೆ, ಫೋನು ರಿಸೀವ್ ಮಾಡಲಿಲ್ಲ ನೀವು. ನಾನು 6:30 ಮಾಡಿದ್ರೆ ಏನು ಗೊತ್ತಿಲ್ಲ. ನಾನು 7 o'clock ಜಿಮ್ಗೆ ಹೋಗ್ತೀನಿ. ಹೌದು ಹೌದು ಹೌದು, ಅದೇ ಅನ್ಕೊಂಡೆ ಮೇಡಮ್ ಅವ್ರು ಫೋನ್ ಮಾಡಿರ್ಬೇಕು, ಹೋಗಿರ್ಬೇಕು ಸರ್ ಜಿಮ್ಮಿಗೆ ಅಂತೇಳಿ. ಜಿಮ್ಗೆ ಹೋಗಿ ಬಂದಿದ್ದೀನಿ. ಮತ್ತೆ ಹೋಗಿ ಬಂದ್ರಿ ಸರ್ ಬಿಜಾಪುರ್ಗೆ? ಹಾಂ, ನೀವು ಹೋಗಿ ಬಂದಿದ್ದೀನಿ. ಬರೋಷ್ಟೊತ್ತಿಗೆ. ಹೌದಾ ಸರ್, ಎಷ್ಟು ಗಂಟೆಗೆ ಬಂದ್ರಿ? 9 ಗಂಟೆ. ನಾವು ಅಲ್ಲಿ ಬಿಡೋದು ನಿನ್ನೆ ರಾತ್ರಿಗೆ 9:30 ಆಯ್ತು ರೀ ಸರ್. ಹೌದಾ? ಅಲ್ಲಿ ಬಿಟ್ಟು 11:30 ಇಲ್ಲಿದ್ದೀವಿ ರೀ ಸರ್. ಅಲ್ಲಿದೆಲ್ಲ ಸಾಮಾನು ತೊಗೊಂಬಂದೀವಿ. ಹಾಂ. ಮತ್ತೆ ಸರ್, ಏನು ವಾಕಿಂಗ್ ಮಾಡ್ತಿದ್ರಾ? ಹಾಂ, ಸುಮ್ಮನೆ ಅಲ್ಲಿ ಜಿಮ್ ಮಾಡಿ ಬಂದೇನೋ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ. ಲೇಜಿ ವಾಕ್. ಲೇಜಿ ವಾಕ್. ಮತ್ತೆ ಸರ್, ನಿಮ್ಮ ಫ್ರೆಂಡ್? ನಮ್ಮ ಫ್ರೆಂಡ್ ಇವತ್ತು ಅವ್ನು ನಿನ್ನೆ ಅಲ್ಲಿ ಸಾಂಗ್ಲಿ ಹೋಗಿದ್ರು, ಲೇಟಾಗಿ ಬಂದಿನಂತ. ಬೆಳಿಗ್ಗೆ ಜಿಮ್ ವಾಕ್ ಅಂತ ಮೆಸೇಜ್ ಹಾಕಿದ್ರು, ನಾನು ನೋಡಿದ್ದೆ. ನಾನು ಮೆಸೇಜ್ ಹಾಕಿಲ್ಲ ಅಂತ ಹೇಳಿ ಅವ್ನು ಬಂದೇ ಇಲ್ಲ. ಒಳ್ಳೆ ಇತ್ತು ಬಿಡು ಸರ್, ಇಲ್ಲಾಂದ್ರೆ ಯಾವಾಗ ನಿಮ್ಮ ಹಿಂದೆನೇ ಇರ್ತಾರೆ, ಅದಕ್ಕೆ ಮಾತಾಡಕ್ಕೆ ಆಗಲ್ಲ. ಹೌದೌದೌದು. ಏನ್ ಮಾಡ್ತದೆ? ಎಲ್ಲ ಖಾಲಿ ಮಾಡಿದ್ರ ಮನೆ? ಹಾ, ಖಾಲಿ ಐತ್ರಿ ಸರ್. ಅಂದ್ರೆ ಖಾಲಿ ಆಯ್ತಂದ್ರೆ ಇನ್ನ ಇದೆ ರೀ ಸರ್ ಸಾಮಾನು. ಅಂದ್ರೆ ಈಗ ಬೇಕಾದ ನಮಗ್ ಬೇಕಾದ ಸಾಮಾನು ಎಲ್ಲ ಆಯ್ತ್ರಿ, ಮುಗೀತು ಈಗ. ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಬೆಳಗಾಂಕ್ ಬಂದ್ರೆ. ಸರ್ ಭೇಟಿ ಆಗ್ಲಾರ್ದು ಹೋಗ್ತಾ ಇದ್ದೀವಲ್ಲಪ್ಪ ಅಂತ ಹೇಳ್ರಿ. ಏನೋ ಹೊಸ ಹೊಸ ಫ್ರೆಂಡ್ಸ್, ಧಾರವಾಡ ಫ್ರೆಂಡ್ಸ್ ಆಗ್ತಾರೆ ಬಿಡಿಗೆ. ಇಲ್ಲಪ್ಪ, ನೋಡ್ರಿ ಹೇಳಿದ್ರು ಭಾರಿ. ಆ ಥರ ಎಲ್ಲ ಮಾಡ್ಕೊಳಲ್ರಿ ಫ್ರೆಂಡ್ ಗಂಟ ಯಾರು. ನಮ್ಮ ಸರ್ ಒಬ್ರೇ ಸಾಕು. ಮತ್ತೆ ಬೆಳಗಾಂ ಮನೆ ಯಾರಾದ್ರು ಬಂದಿದ್ರು ಮತ್ತೆ ನೋಡಕ್? ಊರ್ ಸರ್, ಇವತ್ತ ಅದೇ ಮನೆ ನೋಡಕ್ ಯಾರಾದ್ರು ಬಂದಿದ್ರ ಅಂತ. ಇಲ್ರಿ ಸರ್, ಹೇಳಿ ಇಟ್ಟಿದ್ದೀವಿ ಅವ್ರಿಗೆ ಇವ್ರಿಗೆಲ್ಲಾನು ರೀ. ಇವರು ಬಸವರಾಜ್ ಅವ್ರು ಸಂಡೇ ಬರ್ತೇನೆ ಅಂತ ಹೇಳಿದ್ದಾರೆ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿವ್ರಿ ಸರ್. ನೀನೆಲ್ಲ ನೋಡಿದ್ರು ಈಗ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ಅಲ್ರಿ ಈಗ ಮನೆ. ಎಲ್ಲ ಇದು ಮಾಡಿಟ್ಟು ಬಂದಿದ್ವಿ. ಸಂಡೇ ಬರ್ತೇನೆ ಅಂತ ಹೇಳಿದಾರೆ ಸರ್ ಅವರು. ನೋಡ್ರಿ, 1-2-3 ಜನ ಇದಾರಂತೆ. ನೋಡ್ಬೇಕ್ರಿ ಸರ್ ಯಾರು ಇದು ಮಾಡ್ತಾರಂತ. ಮತ್ತೆ ಇನ್ನೊಬ್ರು ಹೇಳಿಟ್ಟಿದ್ದಾರೆ ಸರ್, ಅವರು ಒಂದು 2 days ಅಲ್ಲಿ ಬರ್ತಾರಂತೆ. ಎಲ್ರಿಗೂ ಹೇಳಿಟ್ಟು ಬಂದಿದ್ದೀವಿ ಸರ್. మరి ಅವ್ರು ಬಂದಾಗೆಲ್ಲ ತೋರಿಸ್ಕೊಂಡು ಬರ್ಬೇಕು ನಾವು. ಹೌದ್ರಿ, ಬರ್ಬೇಕಾಗತ್ತೆ. ಬಂದು ಎಲ್ಲ ತೋರಿಸ್ಬಿಟ್ಟು ನಮ್ಮ ಸರ್ ಭೇಟಿಯಾಗಿ ಹೋಗ್ಬೇಕ್ರಿ ಸರ್. ಇದೇನಪ್ಪ ಕಾಟ ಅಂತಾರೆ ಸರ್. ಎಲ್ಲ ಯಾವ ಬರ್ತೀರಿ ಬಿಡಿ ಅದು. ಮತ್ತೆ ಅಲ್ಲಿ ಬರ್ಬೇಕಂದ್ರೆ ಈಗ ಎವ್ರಿ ಟೈಮ್ ವೆಹಿಕಲ್ ನೀವೇ ಡ್ರಾ ಮಾಡ್ಕೊಂಡು ಬರ್ತೀಯ? ಇಲ್ರಿ ಸರ್, ನಿನ್ನೆ ಅವರು ರಿವ್ಯೂರ್ ತೊಗೊಂಬಂದಿದ್ದೆ. ನೆಟಿಕ್ ಅವರು ಡ್ರೈವರ್ ಕೊಟ್ಟು ಕಳಿಸಿದ್ರು, ತೊಗೊಂಬಂದೆ. ನೀವು ಬಂದ್ರೆ ನಾವು ಒಬ್ಬಳೇ ಬರ್ತೀನಿ ಸರ್. ವೆಹಿಕಲ್ ಇದು ನನ್ನ ಗಾಡಿ ತೊಗೊಂಡು ನಿಮ್ಗೆ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋದು ಸರ್. ಅವಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿಲ್ಲ, ಸರಿಯಾಗಿ ಪೊಲೀಸ್ ಹಿಡ್ಕೊಂಡು ಬಿಡ್ತಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ. ಅದಕ್ಕೆ ಲವ್ ಯು ಬಂಗಾರಿ. ಮತ್ತೆ ಸರ್, ಇವತ್ತು ಬಾರೆ ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಂತ ಆಸೆ. ಮಂಚದ ಮೇಲೆ ಮಲ್ಕೊಂಡು ಇಬ್ರು ಮೂಗು ಮುದ್ದು ಮಾಡ್ಬೇಕು, ಕಣ್ಣು ಮುದ್ದು ಮಾಡ್ಬೇಕು, ಚೀಕ್ಸ್ ಮುದ್ದು ಮಾಡ್ಬೇಕು, ನೆಕ್ ಮುದ್ದು ಮಾಡ್ಬೇಕು, ಕಿವಿ ಕಚ್ಚಬೇಕು, ನಿಮ್ಮೆಲ್ಲ ಜೋಕ್ಸ್ ಹಾಕಿ ನಿಮ್ಗೆ ಟೀಸ್ ಮಾಡ್ಬೇಕು. ಇವೆಲ್ಲ ಮಾಡ್ಬೇಕು ಅನ್ನಿಸ್ತು, ಟೈಮ್ ಸಿಗಲ್ಲ. ನೀವು ಬಿಸಿ, ನಾನು ಬಿಸಿ. ಅದು ಯಾವಾಗ ಆಗ್ತೋ ಏನು. ಹೌದಪ್ಪ. ಸರಿ ಸರ್, ಇವತ್ತೇ ಬರ್ತೇನೆ ಬಿಡಿ. ಸಾರಿ ಒಳಗಡೆ ಹಂಗೆ ಕಾಲ ಮೇಲೆ ಕಾಲೆಲ್ಲ ಮುದ್ದು ಮಾಡ್ಕೊಂತ ಹಂಗೆ ಮೇಲೆ ಹೋಗ್ಬೇಕು. ನಿಮ್ ಪಾದ ಮುದ್ದು ಮಾಡಿ ಹಂಗೆ ಕಾಲು ಕೈಸ್ ಎಲ್ಲ ಮುದ್ದು ಮಾಡ್ಬೇಕು.
ಮತ್ತೆ ನೀವೇನು ಫ್ರೀನೇ ಇರೋದಿಲ್ಲ sir, ಎರಡು ಯಾವಾಗ್ಲೂ ಕಾಲು ಹಿಂಗೆ busy. ಬಾಯ ಅನ್ಬೇಕು. ಹ್ಮ್ ಎಲ್ಲ ನಿಮ್ ನೀವ್ ಫ್ರೀನೇ ಇರೋದಿಲ್ರಿ, ಯಾವಾಗ ನೋಡ್ರ ಅಲ್ಲಿ ಹೋಗ್ತೀರಿ. ಮತ್ತೆ ಇವತ್ತು ಫ್ರೀ ಇದ್ದೀರಾ? ಇವತ್ತು ಆಫೀಸಲ್ಲಿ ಇರ್ತೀನಿ. ಮತ್ತೆ ಇವತ್ತು ಬಾ ಅಂದ್ರೆ ಬರ್ತಿದ್ದೀವ್ರಿ, ಬಂದು ಹೋಗ್ತಿದ್ದೆ ನಿಮ್ಮ ಹತ್ರ. ಬಂದೋದ್ರೆ ಇನ್ನೂ ಹುಚ್ಚಿಡ್ತದ ಹಂಗಾರೆ, ಏನಾದ್ರ ವ್ಯವಸ್ಥೆ ಮಾಡಿದ್ರೆ ಬೆಳ್ಳಿ. ನಾನು ಬೆಡ್ ಮೇಲೆ ಮಲ್ಕೊಂಡೇ ಮಾತಾಡ್ತಾ ಇದ್ದೀನಿ. ಬರ್ಲಾ? ಬನ್ನಿ. ಟೈಲ್ಸ್ ಎಲ್ಲ ಕಚ್ಚಬೇಕು ಅನ್ಸುತ್ತೆ, ಬಟಕ್ಸ್ ಎಲ್ಲ ಪ್ರೆಸ್ ಮಾಡಬೇಕು. ಎರಡು ಕಾಲು ಎತ್ತಿ ಬಾಯಿ ಹಾಕಿ ತಿನ್ಬೇಕು ಅನಿಸ್. 10 ವರ್ಷದಿಂದ ಅದಕ್ಕೆ ಏನು ಇದೇ ಸಾಗೇ ಇಲ್ಲ ಕಾಣ್ತದೆ. ಹೌದಲ್ಲ? ಚೆನ್ನಾಗಿ ಮುದ್ದು ಮಾಡಿ ಹುಚ್ಚು ಮಾಡ್ಬೇಕು ನಾನು. ಹೌದಲ್ಲ? ಎಲ್ಲ ಫುಲ್ ಹೀಟ್ ಆಗದಂಗೆ, ಗಾಡಿ ಹೀಟ್ ಆಗದಂಗೆ ಮಾಡ್ಬಿಟ್ಟು ಆಮೇಲೆ ಎದ್ದೆ ಬಾಯ್ ಅಂತ ಹೇಳ್ತೀನಿ. ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ನೀವೇ ಹಿಡ್ಕೊಂಡು ಮೈ ಮೇಲೆ ಹಾಕಬೇಕು, ಹಂಗೆ ಮಾಡಿಟ್ಟು. ಮುದ್ದು ಲವ್ ಯು ಟು ಸರ್. ಬಾಯಾಗಿ ತಿನ್ಬೇಕು ಅನಿಸ್ತದೆ. ಏನ್ ಕಲ್ರಿದೆ ಹಬ್ಬ, ವಂಡರ್ಫುಲ್ ಕಲ್ಲು. ನೀವು ನಾವು ಬಟ್ಟೆ ಬಿಚ್ಚಿ ಮಲ್ಕೊಂಡು ಬ್ಲ್ಯಾಕ್ ಅಂಡ್ ವೈಟ್ ತರ ಇರ್ತದೆ. ಫುಲ್ ವೈಟ್ ಆಗಿ ಪಳಪಳ ಅಂತ ಇರ್ತೇವೆ, ನಾವು ಬ್ಲ್ಯಾಕ್ ಆಗಿ ಫುಲ್ ಶೈನಿಂಗ್ ಆಗಿರ್ತೀವಿ. ನಾನು ಅಷ್ಟೇ ನಮ್ಮ ಸರ್ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೋಬೇಕಂತ ಆಸೆ. ಸರ್ ಕೈ ಮೇಲೆ ನಮ್ಮ ಮೇಲೆ ಮಲಗಿಸ್ಕೋಬೇಕಂತ ಆಸೆ. ಆಮೇಲೆ ಮಲಗಿಸ್ಕೊಂಡ್ರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮುದ್ದು ಮಾಡ್ತಾ ಚೆನ್ನಾಗಿರ್ತದಲ್ಲ. ಮತ್ತೆ ಬಾ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಹೋಟ್ಲ್ ಬುಕ್ ಮಾಡಿ, ಹೋಟ್ಲ್ ಹತ್ರ ಸಾಯಂಕಾಲ ಬುಕ್ ಮಾಡ್ತೀನಿ, ಬಂದು ಅಲ್ಲೇ ಇದ್ಬಿಡಿ. ನಾನು ಬಂದು ಹೋಗ್ತೇನೆ. ಒಂದು ತಾಸು. ಅಲ್ಲಾದ್ರೆ ಆರಾಮಾಗಿ ನೀವು ಫ್ರೆಶ್ ಆಗಿ ಪಾಪ ಆಗ್ಬೋದು, ಊಟ ಮಾಡ್ಕೊಂಡು ಇರ್ಬೋದು. 5 minutes ಲೇಟ್ ಆದ್ರೆ ಆರಾಮಾಗಿರ್ಬೋದು. ಆರಾಮಾಗಿರ್ತದ್ರಿ. ಮತ್ತೆ ಎಲ್ಲ ಮುದ್ದು ಮಾಡಿ ಹಬ್ಬ ಅಂತ ಅನ್ಕೋಬೇಕಾಗಿ ಮಾಡ್ಬೇಕು. ಲವ್ ಯು. ತಪ್ಪಿಕೊಡಿ ಹಬ್ಬ. ಏನೇ ಫುಲ್ ಸ್ಟ್ರಾಂಗ್ ಕೊಡ್ತದೆ ಡಟ್ಟಿ ಫಿಲ್. ಇವತ್ತು ಯಾರು ಇಲ್ಲ ರೀ ನನ್ನ ಪಕ್ಕ, ನಾನು ಒಬ್ಬಳೆ ಬೆಡ್ ಮೇಲೆ ಒದ್ದಾಡ್ತಾ ಇದ್ದೀನಿ. ಅಬ್ಬಬ್ಬಾ, ಸುಮ್ಮನೆ ಹಂಗೆಲ್ಲ ಹೇಳಿ ನಮ್ಗೆ ತಲೆ ಕೆಡಿಸ್ಬಿಡ್ತೀವಿ. ನಾವು ಈಗ ಆಫೀಸ್ಗೆ ಹೋಗ್ಬೇಕು, ಅದೇ ನೆನಪು ಬರ್ತಾ ಇತ್ತು. ಬೆಳಗಾಂನಲ್ಲಿ ಇದ್ದಾಗ ಆ ಮಾತು ಯಾವಾಗಲೂ ಹೇಳಿಲ್ಲ. ದೂರ ಹೋದ್ಮೇಲೆ ಏನು ಬರಕ್ಕಾಗಲ್ಲ, ಸೇಫು ಸಾಹೇಬ್ರ ಅಂತ ಬರಕ್ಕಾಗಲ್ಲ ಬಿಡಿ ಅಂತ. ಇಲ್ಲಪ್ಪ, ನಾನು ಒಬ್ಬನೇ ಇದ್ದೀನಿ, ಬೆಡ್ ಮೇಲೆ ಇದ್ದೀನಿ, ಹಂಗ್ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೆಳಗಡೆ ಬೆಡ್ ಹಾಕಿದೀವಲ್ರಿ, ಅಲ್ಲಿ ಒಬ್ಬಳೆ ಒದ್ದಾಡ್ತಾ ಇದ್ದೀನಿ. ಏನ್ ಡ್ರೆಸ್ ಹಾಕಿದ್ರಿ? ನೈಟಿನಾ ಅಥವಾ? ಇಲ್ಲ, ಡ್ರೆಸ್ ಹಾಕಿದ್ದೀನಿ, ಚೂಡಿದಾರ. ಕಾಲಿ ಮೇಲೆ ಹೀಗೆ ಮಾಡ್ಕೊಂಡು ಮಲಗ್ತಾ ಇದ್ದೀನಿ. ಬಾಟಮ್ ತೆಗಿಸ್ಬಿಡಿ, ನಾನು ಬರ್ತೀನಿ. ಹೌದಲ್ಲ? ಬನ್ನಿ, ನೀವೇ ಬಂದು ತೆಗೀರಿ. ಓ ಮೈ ಗಾಡ್, ಡರ್ಟಿಯಸ್ಟ್ ಫಿಲಂ. ಮಕ್ಳಿಗೆ ಎಬ್ಸ್ರಿ. ಸರಿ ಮತ್ತೆ ಇನ್ನೂ ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆಗೆ. ಯಾವಾಗ? ಈಗನೇ.
ಎಲ್ಲ ಹೋಗಿತ್ತು ಎಕ್ಸರ್ಸೈಸ್ ಮಾಡಿ ಮಾಡಿ. ಮಸಾಜ್ ಮಾಡ್ಲಾ? ಬಂದು ಮಸಾಜ್ ಮಾಡ್ತೀನಿ ಬಿಡಿ. ನಾನು ನಿಮ್ಗೆ ಉಲ್ಟಾ ಮಲಗಿಸ್ಬಿಟ್ಟು ಆಗ ಸರಿ ಸರಿ ಹಾಕಿ ಕೂತ್ಕೊಂಡು ನಿಮ್ ಎಲ್ಲ ಮುದ್ದು ಮಾಡ್ತೀನಿ. ಮಾಡಿ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟ್ ಮಾಡಿ ಬಂಗಾರಿ. ವಾಕಿಂಗ್ ಇನ್ನು ಬಾಡಿ ಟೋನ್ ಅಪ್ ಆಗ್ತದೆ. ಒಳ್ಳೆ ಬಾಡಿ ಒಳ್ಳೆ ಸ್ಟ್ರಕ್ಚರ್ ಇದೆ. ಎಲ್ಲ ಹಾಳು ಮಾಡ್ಕೊಂತ ಚಿಂತೆ ಮಾಡ್ಕೊಂತ ಅದೇ. ಇನ್ಮೇಲೆ ನಾನು ಜಿಮ್ಮಿಗೆ ಹೋಗ್ತೀನಿ ಬಿಡ್ರಿ. ಎದ್ದಿದ್ರೆ ಹೋಗ್ತೀನಿ ಇನ್ಮೇಲೆ. ರೈಟ್. ನಿಮಗೆ ಹೇಗೆ ಇಷ್ಟ ಬೇಕೋ ಹಾಗಿರ್ಬೇಕಲ್ಲ, ಎಲ್ಲದಕ್ಕೆ ಚೆನ್ನಾಗಿ ಪರ್ಸನಾಲಿಟಿನ ನೀಟಾಗಿ ಮಾಡ್ಕೊತೀನಿ. ಓಕೆ ರೈಟ್. ಮತ್ತೆ ಮಾತಾಡ್ತಾನೆ ಆಮೇಲೆ ಟಿಫನ್ ಮಾಡಿ. ಓಕೆ ಸರ್, ಓಕೆ ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.